ಆದರೆ ಎಣ್ಣೆನೇ ಇರೋದಿಲ್ಲ. ಅಂದ್ರೆ ವಾಕ್ಯದ ಜ್ಞಾನನೇ ಅವ್ರಿಗೆ ಇರೋದಿಲ್ಲ, ಬರೀ ಪ್ರಾರ್ಥನೆ ಮಾಡ್ತಾ ಇರ್ತಾರೆ. ಇನ್ನು ಕೆಲವರಿಗೆ ಪ್ರಾರ್ಥನೆಯೂ ಇರ್ತದೆ, ದೇವರ ವಾಕ್ಯನೂ ಇರ್ತದೆ, ಆತ್ಮನಿಂದ ಅವರು ನಡೆಸಲ್ಪಡೋದಿಲ್ಲ. ಈ ಮೂರು ಹೇಗೆ ಒಂದಕ್ಕೊಂದು ಹೋಲಿಕೆ ಆಗಿದೆ? ಅವರನ್ನು ನೋಡುವಾಗ ಇವರ ಆತ್ಮದಲ್ಲಿ ಬೆಳಕು ಕೊಡಲಾರದಂತ ದೀಪವಾಗಿದ್ದಾರೆ ಅಂತೇಳಿ ಕೆಲವು ಸಂದರ್ಭಗಳಲ್ಲಿ ನಾವು ಅವರನ್ನ ಗುರುತು ಹಿಡಿಯಬಹುದು. ನಿಮ್ಮ ಜೀವಿತಗಳು ಯಾವ ರೀತಿಯಾಗಿದೆ ಎನ್ನುವುದನ್ನ ನೀವು ಒಮ್ಮೆ ನಿಮ್ಮನ್ನ ಪರೀಕ್ಷೆ ಮಾಡಿ ನೋಡಿಕೊಳ್ಳಬೇಕಾಗಿದೆ. ಅನ್ನುವಂಥ ಪ್ರಾರ್ಥನೆ ಇರಬೇಕು, ಪರಿಶುದ್ಧ ಆತ್ಮ ಅನ್ನುವಂಥ ಬೆಂಕಿಯು ಇರಬೇಕು. ಇವು ಮೂರನ್ನು ಇಟ್ಟುಕೊಂಡವರಾಗಿ ನೀವು ದೇವರ ಬಳಿಯಲ್ಲಿ ಬರುವಾಗ ನಿಮ್ಮ ಜೀವಿತಗಳು ಬೆಳಗ್ತದೆ, ಇನ್ನೊಬ್ಬರಿಗೂ ನೀವು ಬೆಳಕಾಗಿರ್ತೀರಿ. ಇಲ್ಲ ಅಂತಂದ್ರೆ ನಿಮ್ಮ ದೀಪ ಇದೆ, ಆದ್ರೆ ಯಾರಿಗೂ ಅದು ಬೆಳಕು ಕೊಡೋದು ಏನು ಪ್ರಯೋಜನ? ದೀಪ ಹಚ್ಚುವಂಥದ್ದೇ ಉದ್ದೇಶ ಏನು? ಈಗೆಲ್ಲ ಕರೆಂಟ್ ಬಂದಿದೆ, ಫ್ಯಾನ್ ಬಂದಿದೆ, ಲೈಟ್ಗಳು ಬಂದಿದೆ. ಆ ಕಾಲದಲ್ಲೆಲ್ಲಾನು ಮಣ್ಣನ್ನ ಉಂಡೆಗಳು ಮಾಡಿ ಮುದ್ದೆ ಮೇಲೆ ಇಟ್ಟು ಮೇಲ್ಗಡೆ ಗರಿಗಳನ್ನ ಹಾಕಿ ಈ ಜಂಬು ಹುಲ್ಲನ್ನ ಕುಯ್ಕೊಂಡ್ಬಂದು ಮರಗಳನ್ನು ಕಟ್ಟಿ ಜಂಬು ಹುಲ್ಲನ್ನ ಹಾಕಿ ಮನೆಗಳನ್ನ ಕಟ್ತಾ ಇದ್ರು. ಆ ಕಾಲದಲ್ಲೆಲ್ಲ ಗೋಡೆಗಳಿಗೆಲ್ಲ ಮಣ್ಣಲ್ಲೇನೆ ಪ್ಲಾಸ್ಟಿಕ್ ಮಾಡ್ಕೊಳ್ಳೋರು. ಕೆಸರುಗಳನ್ನ ಮಾಡಿ ಕೆಸರುಗಳನ್ನ ಉಂಡೆ ಇಟ್ಟು ಅದ್ರ ಮೇಲೆ ಮಧ್ಯದಲ್ಲಿ ಒಂದೊಂದು ಕಲ್ಲಿಟ್ಟು ಕೆಸರುಗಳಲ್ಲಿ ಮನೆಗಳನ್ನ ಕಟ್ಟಿ, ಆ ಕಾಲದಲ್ಲಿ ಯಾವ ಸ್ವಿಚ್ಚು ಇಲ್ಲ, ಯಾವ ಎಲೆಕ್ಟ್ರಿಷಿಯನ್ ಇಲ್ಲ. ನಾವು ಸಣ್ಣವರಿರುವಾಗ ಅಂತ ಮನೆಗಳೆಲ್ಲ ನಾವು ವಾಸ ಮಾಡಿದ್ವಿ. ಆಗ ಲ್ಯಾಂಪ್ ಅಂತ ಹೇಳಿ ಬರೋದು, ಸೀಮೆಣ್ಣೆ ಬುಡ್ಡಿ ಅಂತ ಹೇಳಿ ಬರೋದು. ಈ ಸಾರಾಯಿ ಕುಡಿತಕ್ಕಂಥವರು ಕುಡಿದು ಬಿಸಾಕಿರುವಂತ ಬಾಟ್ಲುಗಳನ್ನ ಅದ್ರೊಳಗಡೆ ಮೇಲ್ಗಡೆ ಒಂದು ಹೋಲ್ಸಿಟ್ಟು ನಮ್ಮ ಮನೇಲಿರೋ ಯಾವ್ದೋ ಒಂದು ಬಟ್ಟೆ ಪರ್ರತ ಅರ್ದು ಅದನ್ನ ರೌಂಡಾಗಿ ಹಿಂಗ್ ಸುತ್ತಿ ಅದ್ರ ಒಳಗಡೆಗೆ ಹಾಕ್ಬಿಟ್ಟು ಆ ಹೋಲ್ಸ್ ಹಾಕಿರೋ ಜಾಗದಲ್ಲಿ ಮೇಲಿಂದ ಹೋಲ್ಸ್ ಹಾಕ್ಬಾರ್ದು, ಕೆಳಗಡೆಯಿಂದ ಹೋಲ್ಸ್ ಹಾಕ್ಬೇಕು. ಯಾಕೆಂದ್ರೆ ಮುಳ್ಳು ಬಂದ್ರೆ ಒಳಗಡೆಯಿಂದ ಅದ್ರ ತುಂಬಾ ಸೀಮೆಣ್ಣೆಯನ್ನು ತುಂಬಿಸಿ ಅದಕ್ಕೆ ಬೆಂಕಿ ಇಟ್ಟಿದ ತಕ್ಷಣ ಅದು ಬ್ಲಾಸ್ಟ್ ಆಗ್ತಾ ಇರ್ಲಿಲ್ಲ, ಅದಕ್ಕೆ ಬದಲಾಗಿ ಸೀಮೆಣ್ಣೆ ಇರೋ ತನಕ ಅದು ಉರಿತಾ ಇರೋದು. ಕೆಲವೊಂದು ಸಂದರ್ಭಗಳಲ್ಲಿ ಆ ಕಾಲದಲ್ಲಿ ಸೀಮೆಣ್ಣೆಗೆ ತುಂಬಾ ಕಷ್ಟ. ದಿಢೀರ್ ಅಂತೇಳಿ ಸೀಮೆಣ್ಣೆ ಖಾಲಿ ಆಗೋದ್ರೆ ಪಕ್ಕದ ಮನೇಲಿ ಹೋಗಿ ಕೇಳೋರು. ಈ ಸೀಮೆಣ್ಣೆಗೆ ಅವಾಗ ಬಹಳ ಡಿಮ್ಯಾಂಡ್. ಈ ಕಾಲದಲ್ಲಿ ಹೇಗೆ ಸ್ವಲ್ಪ ಮೊಬೈಲ್ ಚಾರ್ಜರ್ ಕೊಡು ಮರ್ತಕ್ಕೆ ಬಂದ್ಬಿಟ್ಟೆ ಅಂತೇಳಿ ಮೊಬೈಲ್ ಚಾರ್ಜರ್ನ ಅವ್ರ ಮನೆಯಲ್ಲಿ ಇವ್ರ ಮನೇಲಿ ತಗೊಂಡು ಅವ್ರ ಮೊಬೈಲ್ ಚಾರ್ಜ್ಗೆ ಹಾಕೊಳ್ತಾರೋ, ಆ ಥರ ಆ ಕಾಲದಲ್ಲಿ ಈ ಸೀಮೆಣ್ಣೆ ಬುಡ್ಡಿ ಎತ್ಕೊಂಡು ಮನೆ ಹತ್ರ ಹೋಗೋರು. ಇನ್ನು ಸ್ವಲ್ಪ ಐತೆ, ದೀಪ ಆರೋಗೋಗಿದೆ ನಮ್ಮ ಮನೆಯಲ್ಲಿ, ಮುದ್ದೆ ಮಾಡೋಕ್ಕಾಗಲ್ಲ, ಸಾಂಬಾರು ಮಾಡೋಕ್ಕಾಗಲ್ಲ, ಮಕ್ಕಳು ಊಟ ಮಾಡೋಕ್ಕಾಗಲ್ಲ, ಚಾಪೆ ಎಲ್ಲ ಐತೆ ಅಂತ ದಿಂಬೆಲ್ಲ ಐತೆ ಅಂತ ಹೇಳಿ ಕಂಡು ಹಿಡಿಯೋಕ್ಕಾಗಲ್ಲ, ಸ್ವಲ್ಪ ಎಣ್ಣೆ ಕೊಡಿ ಅಂತ ಹೇಳಿ ಆ ಎಣ್ಣೆಗೋಸ್ಕರ ಮನೆ ಹೋಗ್ತಾರೆ. ಏನ್ ಮಾಡೋರು, ಗಾಜಿನ ದೀಪ ಬರೋದು, ಲ್ಯಾಂಪ್. ಗಾಜಿನ ದೀಪದಲ್ಲಿ ಅಫಿಷಿಯಲ್ ಆಗಿ ಅಂಗಡಿಯಲ್ಲಿ ಒಂದು ಬತ್ತಿ ಅದು ಸಿಕ್ಕೋದು. ನೀವು ಪರ್ರ ತರ್ತಿರಲ್ಲ, ಆ ಸೀರೆ ಬಟ್ಟೆ ಅಲ್ಲ, ಬತ್ತಿನೇ ಬರೋದು. ಅದಕ್ಕೆ ಒಂದು ಕಂಬಿಯನ್ನಿಟ್ಟು ಅದಕ್ಕೆ ಒಂದು ರೋಲಿಂಗ್ ಕೊಟ್ಟಿರೋದು. ನೀನು ಬತ್ತಿಯನ್ನ ಎಷ್ಟು ಮೇಲಕ್ಕೆ ಎತ್ತೀಯ ಅಷ್ಟು ಜೋರಾಗಿ ಉರಿಯೋದು, ಬತ್ತಿನ ಕೆಳಗಿಳಿಸಿದ್ರೆ ಕಡಿಮೆ ಉರಿಯೋದು. ನೀನು ಪವರ್ನ ಎಷ್ಟು ಬೇಕೋ ಅಷ್ಟು ಮಾಡ್ಕೋಬೋದಾಗಿ. ನಿಮ್ಮ ದೀಪ ಬೆಳಗಿದ್ರೇನೆ ಕತ್ತಲೆ ಹೋಗಲಾಡಿಸಲ್ಪಡ. ಈ ಲೋಕ, ಈ ಪ್ರಪಂಚ ಕತ್ತಲೆಯಿಂದ ತುಂಬಿದೆ. ನಿಮ್ಮ ದೀಪ ಬೆಳಗದೆ ಹೋದರೆ ಪಾಪ ಅನ್ನುವಂಥ ಕತ್ತಲು, ಶಾಪ ಅನ್ನುವಂಥ ಕತ್ತಲು ನಿಮ್ಮ ಊರನ್ನ, ನಿಮ್ಮ ಪಟ್ಟಣವನ್ನ, ಈ ದೇಶವನ್ನ, ಈ ಲೋಕವನ್ನು ಬಿಟ್ಟು ಹೋಗುವುದಕ್ಕೆ ಸಾಧ್ಯವಿಲ್ಲ. ಆದ್ದರಿಂದ ನಿಮ್ಮ ದೀಪಗಳು ಬೆಳಗುವ ಹಾಗೆ ನೀವು ವಾಕ್ಯವನ್ನು, ಪ್ರಾರ್ಥನೆಯನ್ನು ಇದಕ್ಕೆ ಹಿಂದೆ ನಿಮ್ಮನ್ನು ಅರ್ಪಣೆ ಮಾಡಿಕೊಳ್ಳಿರಿ. ಆದಿಕಾಂಡ 1ನೇ ಅಧ್ಯಾಯ 2ನೇ ವಾಕ್ಯಕ್ಕೆ ನಿಮ್ಮ ಸತ್ಯವೇದಗಳನ್ನು ತಿರುಗಿಸಿಕೊಳ್ಳಿರಿ. ಭೂಮಿಯು ಕ್ರಮವಿಲ್ಲದೆಯೂ ಬರಿದಾಗಿಯೂ ಇತ್ತು, ಆದಿಸಾಗರದ ಮೇಲೆ ಕತ್ತಲಿತ್ತು, ದೇವರ ಆತ್ಮವು ಜಲಸಮೂಹಗಳ ಮೇಲೆ ಚಲಿಸುತ್ತಿತ್ತು. ಆಗ ದೇವರು ಮೇಲೆ ಚಲಿಸುತ್ತಾ ಇತ್ತು. ಈ ಭೂಮಿ ಉತ್ಪತ್ತಿ ಆಗುವುದಕ್ಕಿಂತ ಮೊದಲು ಈ ಭೂಮಿ, ನಿನ್ನ ಮನೆಯಲ್ಲಿ ದೇವರ ಆತ್ಮನು ಚಲಿಸುತ್ತಾ ಇದ್ದರೆ ನಿಮ್ಮ ಮನೆಯಲ್ಲಿ ಶಾಂತಿಯು,
ಸಮಾಧಾನವು ನೆಲೆಗೊಂಡಿರ್ತವೆ. ಪೆನಾಯಿಲ್ ಹಾಕಿ ಒರೆಸಿದ್ರೆ ಸಾಲದು, ನಿನ್ನ ಬಾಯಿನೂ ಪೆನಾಯಿಲ್ ಹಾಕಿ ತೊಳಿಬೇಕು. ಆಮೆನ್. ಮನೇನು ಮಾತ್ರ ಪೆನಾಯಿಲ್ ಹಾಕಿ ಒರೆಸಿ ಬಾಯಲ್ಲಿ ಬಂದ್ಬಿಟ್ಟು ಮೋರಿ ಇದ್ರೆ ಅಲ್ಲಿ ಪವಿತ್ರಾತ್ಮ ಇರೋದಿಲ್ಲ. ನಿನ್ನ ಬಾಯಿನೂ ಪೆನಾಯಿಲ್ ತೊಳಿಬೇಕು, ಆಮೇಲೆ ಮನೇನೂ ಪೆನಾಯಿಲ್ ತೊಳಿಬೇಕು. ಎರಡೂ ತೊಳೆದ್ರೇನೆ ಪರಿಶುದ್ಧಾತ್ಮ ನಿನ್ನ ಮನೆ ಒಳಗಡೆ ವಾಸ ಮಾಡುವುದಕ್ಕೆ ಸಾಧ್ಯವಾಗುವಂಥದ್ದು. ಒಳ್ಳೆಯ ಹೃದಯದಲ್ಲಿ ಕೂಡಿದವರಾಗಿರ್ತಾರೋ ಅವ್ರ ಬಾಯಲ್ಲಿ ಬರುವ ಮಾತುಗಳು ಒಳ್ಳೆಯದಾಗಿ ಇರ್ತವೆ. ಅದಕ್ಕೆ ಬೈಬಲ್ ಹೇಳ್ತದೆ, ನಿನ್ನ ಹೃದಯದಲ್ಲಿರುವುದೇ ಬಾಯಲ್ಲಿ ಬರುವುದು. ಲೂಕ 4:14. ತರುವಾಯ ಯೇಸು ಪವಿತ್ರಾತ್ಮನ ಶಕ್ತಿಯಿಂದ ಕೂಡಿದವನಾಗಿ. ಏನಿಂದ ಕೂಡಿದವನಾಗಿ? ಎಲ್ಲರೂ ಹೇಳಬೇಕು. ಕೇಳಿಸಿಲ್ಲ ನಮ್ಗೆ. ಯಾವ ಶಕ್ತಿಯಿಂದ? ಓ, ಪವಿತ್ರಾತ್ಮನ ಶಕ್ತಿಯಿಂದ ಕೂಡಿರ್ಬೇಕೇ ವಿನಃ ಅಂಗಡಿಯಲ್ಲಿ ಸಿಗ್ತಕ್ಕಂಥ ಸಾರಾಯಿ ಪಾಕೆಟ್ನ ಕುಡಿದು ಬಿಟ್ಟು ಶಕ್ತಿಯನ್ನು ಅಂದ್ಕೊಳ್ತಕ್ಕಂಥದ್ದು ಅಲ್ಲ. ಕೆಲವರಿಗೆ ಪವರ್ ಯಾವಾಗ ಬರ್ತಾರಂದ್ರೆ, ನಾನು ಸಾಯಂಕಾಲ ಬಂದು ನಿನ್ ಜೊತೆ ಮಾತಾಡ್ತೀನಿ, ಈಗ ನಾನು ಬಿಟ್ಬಿಡ್ತೀನಿ, ಸಾಯಂಕಾಲ ಬಂದು ನಾನು ನಿನ್ ಜೊತೆಯಲ್ಲಿ ಮಾತಾಡ್ತೀನಿ ಅಂತೇಳಿ ಸಾಯಂಕಾಲ ಬರುವಾಗ ಒಬ್ಬನಲ್ಲ ಇಬ್ಬರಾಗಿ ಬಂದಿರ್ತಾರೆ. ಆ ವ್ಯಕ್ತಿಯ ಗುಣನೇ, ಭಾಷೆನೇ ಅದು ಬೇರೆಯಾಗುತ್ತೆ. ನೀವು ಬೇರೆ ಆಗಬೇಕು. ಯಾರಂತ ಅಂದ್ರೆ ಯೇಸು ಕ್ರಿಸ್ತನಂತೆ ನೀವು ಆಗಬೇಕು. ಆತನ ಗುಣಭಾವವನ್ನ ನೀವು ಹೊಂದ್ಕೋಬೇಕು. ಯೇಸು ಕ್ರಿಸ್ತನು ಯಾವ ಭರಿತನಾಗಿದ್ದನೋ ನೀವು ಯಾವ ಭರಿತರಾಗಿರ್ಬೇಕು. ದೇವರ ವಾಕ್ಯ ಹೇಳುತ್ತದೆ, ಕುಡಿದು ಮತ್ತರಾಗಬೇಡಿರಿ, ಅದರಿಂದ ಪಟಿಂಗತನವು ಹುಟ್ಟುತ್ತದೆ. ಇನ್ನೊಂದ್ಸಾರಿ ಹೇಳ್ರಿ. ಇನ್ನೊಂದ್ಸಾರಿ ಹೇಳ್ರಿ. ಏನ್ ಈ ಪಟಿಂಗತನ? ಬಳ್ಳತನ, ಇನ್ನೇನಿರ್ಬೋದು ಪಟಿಂಗತನ, ಜಗಳ ಮಾಡೋದು. ಇವ್ರು ಸಾಯೋದ್ರಿಂದ ಅವ್ರನ್ನೂ ಸಾಯಿಸ್ಬಿಡ್ತಾರೆ. ಈ ರೀತಿಯಾಗಿ ನಾನಾ ವಿಧವಾದ ಇನ್ನೊಬ್ಬರಿಗೆ ಉರ್ಲಾಗಿಯೂ, ಇನ್ನೊಬ್ಬರಿಗೆ ಇರಿಟೇಷನ್ ಆಗಿಯೂ, ಇನ್ನು ಕೆಲವರನ್ನು ನೋಡಿದ್ರೆ ಕುಡಿದು ಮನೆಯಲ್ಲಿ ಇವನ್ನೆಲ್ಲಾದ್ರೂ ಕುಡಿದು ಸಾಯೋದಲ್ಲದೆ ಮನೆಯಲ್ಲಿ ಬಂದು ಆಮ್ಲೆಟ್ ಹಾಕ್ಬಿಡ್ತಾನೆ. ಮನೆಯವರೆಲ್ಲ ಸೇರಿ ಅದನ್ನ ಬೇರೆ ಕ್ಲೀನ್ ಮಾಡ್ಬೇಕು, ಮನೆಯಲ್ಲಿ ಹಾಕಿ ಒರೆಸಬೇಕು. ಅದು ಬರೀ ಕುಡಿದು ಮಾತ್ರ ಹಾಕಿದ್ರೆ ಪರವಾಗಿಲ್ಲ. ಆಮ್ಲೆಟ್ ಅಂದ್ರೆ ಏನೇನಿರ್ತದೆ? ಈರುಳ್ಳಿ, ಸೌತೆಕಾಯಿ, ಟೊಮೊಟೊ, ಕೊತ್ತಂಬರಿ ಸೊಪ್ಪು, ಮೆಣಸಿನಕಾಯಿ, ಉಪ್ಪು, ಖಾರ, ರೈಸು, ಅವನು ಏನೇನು ತಿಂದಿರ್ತಾನೋ ಅದ್ರ ಜೊತೆಯಲ್ಲಿ ಹೊಟ್ಟೆ ಒಳಗಡೆ ಅವನು ಕುಡಿಯೋರು ಬಂದ್ಬಿಟ್ಟು ಏನು ಸುಮ್ಮನೆ ಕುಡಿತಾನ. ಈ ಕಡೆ ಉಪ್ಪಿನಕಾಯಿ ನೆಕ್ತಾನೆ, ಆ ಕಡೆ ಕೋಸಂಬರಿ ತಿಂತಾನೆ, ಈ ಕಡೆ ಕಾಂಗ್ರೆಸ್ ತಿಂತಾನೆ, ಆ ಕಡೆ ಹೆಸರುಬೇಳೆ ತಿಂತಾನೆ, ಅಲ್ಲಿ ಹೋಗ್ಬಿಟ್ಟಿದ್ದೆ ಬಿರಿಯಾನಿ ತಗೊಂಬ ಅಂತಾನೆ, ಬಿರಿಯಾನಿ ಜೊತೆಗೆ ಕಬಾಬ್ ತಿಂತಾನೆ, ಸೈಡ್ ಡಿಶ್ಗೆ ಈರುಳ್ಳಿ ತಿಂತಾನೆ, ಒಂದು ಪೀಸ್ ಟೊಮಾಟೊ, ಒಂದು ಪೀಸ್ ಕ್ಯಾರೆಟ್, ಒಂದು ಪೀಸ್ ಮುಲ್ಲಕ್ಕಿ, ಇಷ್ಟೆಲ್ಲ ಸೇರಿಸಿ ತಿಂದು ಮನೇಲಿ ಬಂದು ಆಮ್ಲೆಟ್ ಹಾಕ್ತಾರೆ. ಅದನ್ನ ಬೇರೆ ಕ್ಲೀನ್ ಮಾಡಬೇಕು. ಈ ಅರ್ಥ ಆಯ್ತಾ? ಓ, ನಮ್ಮ ಮನೆಗಳಲ್ಲೆಲ್ಲ ಆ ಥರ ಇಲ್ಲ. ಫಸ್ಟ್ ಫುಲ್ ಸ್ಟಡಿ. ಎಷ್ಟು ಕುಡಿದ್ರು ಯಾವತ್ತೂ ಅವರು ಆಮ್ಲೆಟೇ ಹಾಕೋದಿಲ್ಲ ಅಂತಂದ್ರೆ ಅದು ಪಟಿಂಗತನ. ನೀನು ಯಾಕೆ ಟಾರ್ಚರ್ ಕೊಡ್ತೀಯ? ನೀನು ತೊಂದರೆ ಕೊಡೋದ್ರಿಂದನೇ ಅವನು ಕುಡಿಯೋದಕ್ಕೆ ಹೋಗ್ತಾನೆ. ನೀನು ತೊಂದರೆ ಕೊಡ್ಬೇಡ. ನೀನು ತೊಂದರೆ ಕೊಟ್ಟಿಲ್ಲ ಅಂತಂದ್ರೆ ಅವನು ಯಾಕೆ ಕುಡಿಯೋದಕ್ಕೆ ಹೋಗ್ತಾನೆ? ಹಾಗಾಗಿ ಒಂದು ಮನೆಯಲ್ಲಿ ಒಂದು ಹೆಂಡತಿ, ಒಂದು ಗಂಡ ಇತ್ತು. ಊಟ ಅಂತ ಕೇಳಿದ ತಕ್ಷಣ ತಟ್ಟೆಯಲ್ಲಿ ಅನ್ನ ಹಾಕೊಂಡ್ಬಂದು ಅವನು ಮುಂದೆ ಇಡು. ಅವನು ಹೆಂಡತಿ ಮಕ್ಕ ನೋಡಿ, ಏನಿದು ಬರೀ ಅನ್ನ ತಗೊಂಬಂದಿಟ್ಟಿದ್ಯಾ ಅಂತ ಅಂದ್ಬಿಟ್ಟಿದೆ. ಕೇಳ್ತಾನೆ. ಅದಕ್ಕೆ ಯಾಕೆ ಹೇಳ್ತಾಳೆ, ನಾನೇನು ಮಾಡಿ, ಯಾವುದೋ ತರಕಾರಿಗಳು ಮನೆಯಲ್ಲಿ ಇಲ್ಲ, ಅದಕ್ಕೋಸ್ಕರ ಸಾಂಬಾರು ಮಾಡಿಲ್ಲ ಅಂತ. ತರಕಾರಿಗಳು ನಿನ್ನೆ ತಾನೇ ತಗೊಂಬಂದು ಕೊಟ್ಟನೆ. ಅದಕ್ಕೆ ಹೇಳ್ತಾಳೆ,
ನಿನ್ನೆ ತಗೊಂಬಂದಿರೋದು ಇವತ್ತಿನವರೆಗೂ ಇರ್ತದ ತರಕಾರಿ. ನಮ್ಮ ಮನೇಲಿ ಫ್ರಿಡ್ಜ್ ಐತಾ, ಎಲ್ಲ ಕೊಳತೋಗ್ತದೆ ಅಂತೇಳಿ ಎತ್ಕೊಂಡೋಗಿ ಬೇರೆ ಪಕ್ಕದ ಮನೆಯವ್ರು ಕೊಟ್ಟು ಬಂದ್ಬಿಟ್ಟೆ. ಅದಕ್ಕೋಸ್ಕರ ಇವಾಗ ಏನಿಲ್ಲ. ಇವಾಗ ಏನಕ್ಕೆ ಗಾಳ ಆಗ್ತಾಳೆ? ಫ್ರಿಡ್ಜ್ ಗಾಳ ಆಗ್ತೈತೆ. ಸರಿ ಬಿಡು, ಎಲ್ಲಾದ್ರೂ ಹೋಗ್ಲಿ, ಫ್ರಿಡ್ಜ್ ಒಂದು ಪಡಿಸ್ಬಿಡ್ತೀನಿ ಅಂದ್ರೆ ಫ್ರಿಡ್ಜಿಗೆ ಬದಲು ಇನ್ನೊಂದು ಕೇಳ್ತಾಳೆ ಅಮ್ಮ, ಯಾಕೆ ಸಾಂಬಾರು ಮಾಡಿಲ್ಲ ಅಂತಂದ್ರೆ ತೆಂಗಿನಕಾಯಿ ರುಬ್ಬಕ್ಕೆ ಮಿಕ್ಸಿ ಇಲ್ಲ ನಮ್ಮ ಮನೆಯಲ್ಲಿ, ಅದಕ್ಕೆ ಸಾಂಬಾರು ಮಾಡಿಲ್ಲ. ಸರಿ ಮಿಕ್ಸಿ ತಂದ್ಕೊಡ್ತೀನಿ ಅಂತಂದ್ರೆ ಹೇಳ್ತಾಳೆ, ನೀ ತಂದ್ಕೊಡೋ 2,500 ರೂಪಾಯಿ ಮಿಕ್ಸಿ ಎಲ್ಲ ನನಗೆ ಬೇಡ, 12,000 ರೂಪಾಯಿ ಮಿಕ್ಸಿ. ಒಂದರಲ್ಲಿ ಜ್ಯೂಸ್ ಮಾಡಬೇಕು, ಒಂದರಲ್ಲಿ ಪೌಡ್ರ್ ಮಾಡಬೇಕು, ಒಂದರಲ್ಲಿ ಮಸಾಲೆ ರುಬ್ಬಬೇಕು, ಇನ್ನೊಂದರಲ್ಲಿ ಕೊಬ್ಬರಿ ರುಬ್ಬಬೇಕು, ಈ ಥರ ಇರೋದೇ ತಂದ್ಕೊಡ್ಬೇಕು ಅಂತ. ಅವನ ಮೇಲೆ ಕೇಳಿ ಯೋಚನೆ ಮಾಡಿ, ಸರಿ ಆಯ್ತು ಬಿಡು ತಂದ್ಕೊಡ್ತೀನಿ. ತರಕಾರಿಗಳು ಹಾಕಿ ಮಾಡೋತಾನೆ ಹೋಗ್ಲಿ ಅಂತಂದ್ರೆ ಫ್ರಿಡ್ಜ್ ಇಲ್ಲ. ಸರಿ ಹೋಗ್ಲಿ ಬಿಡು, ಈ ಹಣ್ಣು ಹಂಪಲುಗಳು ಫ್ರೂಟ್ಸ್ಗಳು ಹಂಗೆ ಜಿಗ 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 ಅಂತ ಇರ್ಬೇಕು, ಇನ್ನೊಂದು ಕಡೆಗೆ ತರಕಾರಿಗಳು ಕಾಯಿ ಪಲ್ಯಗಳು ಹಂಗೆ ಜಿಗ್ 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 ಜಿಗ ಅಂತ ಇರ್ಬೇಕು, ಹಂಗೆ ಮೇಲೆ ನೋಡಿದ್ರೆ ಬಟರ್ ಇರಬೇಕು, ಹಾಗೆ ನೋಡಿದ್ರೆ ಅಲ್ಲಿ ಚಿಕನ್ ಇರಬೇಕು, ಮಟನ್ ಫ್ರಿಜ್ ಅಲ್ಲಿ ಇರಬೇಕು, ಕೆಳಗಡೆ ನೋಡಿದ್ರೆ ಟೊಮೆಟೊಗಳು ಈರುಳ್ಳಿ ಎಲ್ಲ ಸ್ಟಾಕ್ ಆಗಿರ್ಬೇಕು. ಅವಾಗ ಹಾಗೇ ನಮ್ಮವ್ರ ಹತ್ರ ಜನಗಳ ಹತ್ರ ನೋಡ್ಬಿಟ್ಟು ಹೇಳಿದ್ರೆ ಅಯ್ಯೋ ಹೊಟ್ಟೆ ಹೊರ್ಕೊಂಡು ಸಾಯ್ಬೇಕು, ಏನು ಡಬಲ್ ಡೋರ್ ತಂದ್ಬಿಟ್ಟಿದ್ದಾಳಲ್ಲ ಇವಳು ಅಂತ ಅಂದ್ಬಿಟ್ಟು ನಿಮ್ಗೆ ಹೇಳ್ತೇನೆ. ಇವಳು ಎಕ್ಸ್ಪ್ಲೇನ್ ಮಾಡ್ತಾ 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 ಮಾತಾಡ್ತಾ ಇವಳೆಲ್ಲ ಆಗಿರ್ಬೇಕು ಹೀಗಿರ್ಬೇಕು ಅನ್ನೋತ್ತಿಗೆ ಪಾಪ ಅವನ ತಟ್ಟೆಲ್ಲ ಅನ್ನ ಹಾಕೊಂಡ್ ಬಂದಿಟ್ಟಿದ್ದಲ್ಲ, ಅವನ್ ಬರೀ ಅನ್ನನೇ ಪೂರ್ತಿ ತಿಂದ್ಬಿಟ್ಟು